ಚಂದ ಮೂಡು ಬಾಗಲು ಚಂದ ಮೂಡು ಬಾಗಾಲ ಗುಡಿ ಚಂದ ಮೂಡು ಬಾಗಾಲ ಗುಡಿ ಚಂದ ಗುಡಿ ಮೇಲೆ ಕಡ್ದಿರುವ ಗೊಂಬೆ ನಡು ಚಂದ. ಸ್ನೇಹಿತರೆ ನೋಡಿ, ಇವಾಗ ನಾವು ಕೆಂಪಮ್ಮ ದೇವಿ ದೇವಸ್ಥಾನದಲ್ಲಿದ್ದೀವಿ. ನಮ್ಮ ಸ್ನೇಹಿತರು ಸಿಕ್ಕಿದ್ದಾರೆ ಹಾಗೆ. ಸೊ ಇಲ್ಲಿದು ವಿಶೇಷವಾದಂಥ ಆರತಿ ನಾವು ಬೆಂಗಳೂರಲ್ಲಿ ನೋಡ್ತಿದ್ವಿ ಸುಮಾರು ಕಡೆ, ಬಟ್ ಇವಾಗ ಹಳ್ಳಿನಲ್ಲಿ ಅವರೇನೇ ಇಂಟ್ರೆಸ್ಟ್ ಅಂದರೆ ಆಸಕ್ತಿ ವಹಿಸಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ನಿಂದ ಆರ್ತಿಂತ ಓದಮ್ಮ ಜರ್ಗೊತ್ತಾಗಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ತದನಂತರ ದೇವಿಯ ಮುಂದೆ ಆರತಿಯನ್ನು ತಂದು ಪೂಜೆ ಮಾಡ್ತಕ್ಕಂಥ ಒಂದು ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ಆಲ್ಪೂರು ಬುಡಕಟ್ಟಿ ಸೇರ್ತಕ್ಕಂಥ ಗ್ರಾಮ ದೇವತೆ. ಇದು ಯುಗಾದಿ ಹಬ್ಬ 15 ಗ್ರಾಮದ 12 ಬುಡಕಟ್ಟು ಸೇರಿ ನೆಲಪೇಟೆ ಜಾತ್ರೆ ಭಾಳ ದೂರ ನಡೆಯುತ್ತೆ. ಆರತಿಗಳು ಶುಕ್ರವಾರ ನಡೆಯುತ್ತೆ, ಶನಿವಾರ ದೇವರಿಗೆ ಉತ್ಸವಗಳೆಲ್ಲ ಇರುತ್ತೆ. ಭಾನುವಾರ ಬೆಳಿಗ್ಗೆ ನಾವು ತೇರು ಸಂಜೆ 6 ಗಂಟೆಗೆ ಓಪಿ ಆಡಿಕೊಂಡು ಅಮ್ಮ ಯುಗಾದಿ ಹಬ್ಬ 15 ದಿವಸದಲ್ಲಿ ಪ್ರತಿಯೊಂದು ಹಳ್ಳಿ ತವರು ಮನೆಯಾದ ಹಡಪನಹಳ್ಳಿ ಅಂತ ಗ್ರಾಮಕ್ಕೆ ಹೋಗುತ್ತೆ. ಅಲ್ಲಿಂದ ದೊಡ್ಡಘಟ್ಟ, ಹಾರಪನಹಳ್ಳಿ, ಗೋವಿನಘಟ್ಟ, ತಂಡಗ, ಅಲ್ಲಿಂದ ಸಾದರಹಳ್ಳಿ, ಯಾದವರಹಟ್ಟಿ, ಬಸವನಹಳ್ಳಿ, ಧರ್ಮೇಗೌಡಂಪೇಟೆ, ಕೊನೆಗೌಡಂಪೇಟ ಇಷ್ಟು ಗ್ರಾಮಗಳಿಂದ ಮಡ್ಲಕ್ಕಿ ಆಡ್ಕೊಂಡು ಪ್ರತಿಯೊಂದು ಗ್ರಾಮದ ಜನರುಗಳನ್ನ ನಮ್ಮ ಜಾತ್ರೆಗೆ ಆಗಮನಾಗುವಂತೆ ಕರ್ಕೊಂಡು ಬಂದಂತರ ಅವಾಗಿ ಕರ್ಕೊಂಡು ಬರುತ್ತೆ. ಅಲ್ಲಿ ಬಂದು ಒಂದು ವಾರಕ್ಕೆ ಶುಕ್ರವಾರ, ಶನಿವಾರ, ಭಾನುವಾರ ಜಾತ್ರಾ ಕಾರ್ಯಕ್ರಮ ನೆರವೇರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನಾವು ಬೆಂಗಳೂರು ಕಡೆ ಸುಮಾರು ಆರತಿಗಳನ್ನು ನೋಡಿದ್ವಿ. ಅದೇ ಥರ ವಿಶೇಷವಾಗಿ ಈ ಊರಿನಲ್ಲೂ ಕೂಡ ಆರತಿನ ಮಾಡಿದರು. ಹಾಗೆಯೇ ಕಾಂಪಿಟೇಷನ್ ಪ್ರೈಸ್ ಕೂಡ ಇಟ್ಟಿದ್ದರು. ಅದರ ವಿವರವನ್ನು ತಿಳಿಸ್ತೀನಿ ಬನ್ನಿ. ಇಲ್ಲಿ ನಾಟಕ ನಡೀತಾ ಇತ್ತು. ಆ ನಾಟಕದ ಒಂದು ಸ್ಟೇಜ್ ಮೇಲೆ ತಂದು ಎಲ್ಲರ ಸಮ್ಮುಖದಲ್ಲಿ ಪ್ರೈಸ್ ಅನ್ನು ಅನೌನ್ಸ್ ಮಾಡ್ತಕ್ಕಂಥ ಕುಮಾರ್ ಮತ್ತೆ ಅಂಗಡಿ ಕುಮಾರ್ ಹಾಗೂ ಚೌಧರಿ ಪುನೀತ್ ಅವರು ವೇದಿಕೆ ಮಾಡಿಕೊಳ್ಳಬಹುದು. ಪ್ರಥಮ ಬಹುಮಾನ 10,111 ರೂಪಾಯಿಗಳು ಪ್ರಥಮ ಬಹುಮಾನ. ಪುಷ್ಪಲತಾ ಕೊನೆಗೋಡನಪಾಳ್ಯ ಪುಷ್ಪಲತಾ ಅವರು 5,000ಗಳು, ಗೋಳಿಘಟ್ಟ ಜಯಣ್ಣನವರು 5,000 ರೂಪಾಯಿಗಳು. ದಯವಿಟ್ಟು ವೇದಿಕೆ ಮಾಡಿಕೊಳ್ಳಲು ಜಯಣ್ಣನವರು 5,000 ರೂಪಾಯಿ ತೃತೀಯ ಬಹುಮಾನ. ಪುಷ್ಪಲತಾ ಕೊನೆಗೋಡನಪಾಳ್ಯ. ಈ ಒಂದು ನಿಮ್ಮೂರಿನ ಒಂದು ವಿಡಿಯೋದ ಚಿತ್ರೀಕರಣನ ಸ್ನೇಹಜೀವಿ ಮಂಜೇಗೌಡ ಅಂತೇಳಿ ಯೂಟ್ಯೂಬ್ ಚಾನಲ್ ಹಾಕ್ತೀನಿ. ಸೊ ಈ ಒಂದು ಏನು ನಡೀತಲ್ಲ ಇವಾಗ ಈ ಪ್ರೋಗ್ರಾಮು ಬೆಂಗಳೂರಿನ ಬಗಲಗುಂಟೆನಲ್ಲಿ ತುಂಬ ಚೆನ್ನಾಗಿ ಆರತಿನ ಮಾಡ್ತಾರೆ. ಅದನ್ನು ದುಡ್ಡು ಕೊಟ್ಟು ಹೊರಗಡೆ ಮಾಡಿಸ್ತಾರೆ. ಬಟ್ ಇಲ್ಲಿ ಹಳ್ಳಿಯ ಜನ ಅವರನ್ನೇ ಆಸಕ್ತಿ ವಹಿಸಿ ತುಂಬ ಚೆನ್ನಾಗಿ ಮಾಡಿದ್ರು. ನನಗೂ ತುಂಬ ಖುಷಿ ಆಯಿತು. ಸೊ ನೀವೆಲ್ಲರೂ ನೋಡಿ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡಿ. ಯಾಕಂದರೆ ನಿಮ್ಮೂರಿಗೆ ಇಂಟ್ರೆಸ್ಟ್ ಕೊಟ್ಟು ಬಂದಿರೋದು ನಾನು ವಿಡಿಯೋ ಮಾಡಲಿಕ್ಕೆ ಅಂತ. ಸರ್, ನೀವು ಬಂದಿರೋಕ್ಕೆ ನಮ್ಮ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ನಿಮ್ಮನ್ನ ಮುಂದೆ ನಾವು ವೀಕ್ಷಣೆ ಮಾಡ್ತೀವಿ. ನಾಟಕ ಮುಂದುವರಿತದೆ.
ನೀವು ನೋಡ್ತಾ ಇದ್ರೆ ಈ ವ್ಯಕ್ತಿ ಜನಪದ ಕಲಾವಿದರು ಆಲ್ಬೂರ್ ಬೆಟ್ಟಪ್ಪಾರು ಅಂತ ಹೇಳಿ ಅವ್ರ ಬಾಯಲ್ಲಿ ಅವ್ರ ಅನಿಸಿಕೆಗಳನ್ನ ಕೇಳೋಣ. ನಾವು ಬೆಟ್ಟಪ್ಪ ಅಂತ ಸರ್, ನಮ್ದು ಆಲ್ಬೂರು ಕೆಂಪಮ್ಮ ದೇವಿ ಪೂಜಾರರು. ನಾವು ಸೋಮ ಕುಣಿತದಲ್ಲಿ ಎಲ್ಲ ಕಡೆ ಕುಣಿದು ಒಂದು 35-40 ಪ್ರಶಸ್ತಿ ಪತ್ರಗಳನ್ನು ಪಡೆದಿದ್ದೀನಿ. ಎಲ್ಲ ನಾವು 15 ವರ್ಷದಿಂದ ಹುಡುಗದಿಂದ ಕುಣಿತಾ ಇದ್ದೀವಿ. ಎಲ್ಲ ಕಡೆಯಲ್ಲೂ ಸೀಟ್ ತಂದಿದ್ದೀನಿ, ಪ್ರಶಸ್ತಿ ಪತ್ರಗಳು ತಂದಿದ್ದೀನಿ. ಎಲ್ಲ ಜನಗಳು ಅಪೇಕ್ಷೆ ಪಟ್ಟು ನನ್ನ ಕುಣಿಸ್ತಾರೆ. ಒಂದು ಕಲೆ ಇದೆ. ಹೌದೌದು. ಹಾಂ ಬೆಲೆ ಕೊಟ್ಟು ಒಂದು ಗೌರವ ಕೊಟ್ಟು ನನಗೆ ಯಾರೇ ಕುಣಿತಿದ್ರು ಪ್ರಶಸ್ತಿ ಕೊಟ್ಟು ಕುಣಿಸ್ತಾರೆ, ನನ್ನ ಪ್ರೀತಿ ಪಟ್ಟು. ಅದರಿಂದ ದೇವರು ನಮಗೆ ಆಶೀರ್ವಾದ ಚೆನ್ನಾಗಿ ಕೊಟ್ಟಾನೆ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಸರ್, ಇವ್ರ ಕಲೆ ನೋಡಿ ನಾವು ರೂಢಿ ಮಾಡ್ಕೊಂತ ಇದ್ದೀವಿ. ಮುಂದೆ ನಮ್ಮ ಜೀವನದಲ್ಲೂ ಸಹಿತ ಈ ಕಲೆ ಮುಂದಿನ ಪೀಳಿಗೆಗಳು ಸಹಿತ ಉಳಿಬೇಕು ಅನ್ನೋ ಒಂದು ಆಸೆ ಅಷ್ಟೇ ನಮಗೋಸ್ಕರ. ಹತ್ತಿ ನೋಡೋಣ ತವರು ಸಾದ್ರಳ್ಳಿ ಮುತ್ತಿನ ಆರತಿ ಬಂದಿಲ್ಲ. ನಾವು ಉದುರ್ತು ಕುಂಕುಮ ಮಧುಗಿರಿಯಿಂದ ಬರುವ ದೂತೈನ ಮೊದಲ ಸಲ್ಲಿಗೆ ನಡೆದೆವು.
ಸೋಮನ ಕುಣಿತದಲ್ಲಿ ನನಗೆ ಸಿಕ್ಕಿದ ಆಶೀರ್ವಾದ ಮತ್ತು ದೇವಿಯ ನೈವೇದ್ಯ ಸಿಕ್ಕಿದಂಥ ಸಂದರ್ಭದಲ್ಲಿ ಬಹಳ ಖುಷಿಯಾಯಿತು. ಹಾಗೆ ಆಡಳಿತ ವೃಂದ ಮತ್ತು ಅರ್ಚಕ ವೃಂದದವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಿಮಗೆ ಗೊತ್ತಿರ್ಬೋದು, ತಿಪ್ಪಟೂರಿನಲ್ಲಿ ಡಾಕ್ಟರ್ ವಿವೇಚನ್ ಸರ್ ಅಂತ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ಕೂಡ ಇಲ್ಲಿ ಬಂದಿದ್ದರು. ಅವರನ್ನು ನಾವು ಮಾತನಾಡಿಸಿದೆವು ಮತ್ತು ದೇವಿ ಆಶೀರ್ವಾದ ಅಂತ ಪಡೆದು ಮತ್ತು ನೋಡಿರಲ್ಲ, ಒಂದು ಕಡೆ ಮಳೆ ಬೀಗ, ಒಂದು ಕಡೆ ಆರತಿ, ನಾಟಕ, ಸೋಮನ ಕುಣಿತ ಎಲ್ಲ ತುಂಬ ವಿಶೇಷವಾಗಿತ್ತು. ಹಾಗೆಯೇ ಗಾವಸಿಗೆ ತುಂಬ ನಾಳೆ ಇದೆ, ಸೊ ಅದನ್ನು ಕೂಡ ಹಾಕ್ತೀನಿ. ಎಲ್ಲರೂ ಕೂಡ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.